ನೆಕ್ಸ್ಟು ಮಂಜುಳಾ ಅವರು ಬಂದು ಅವರ ಅನುಭವವನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಎಲ್ರಿಗೂ ನಮಸ್ಕಾರ. 4ನೇ ವಾರ್ಷಿಕೋತ್ಸವದ ಶುಭಾಶಯಗಳು ಎಲ್ರಿಗೂ. KSY ಸದಸ್ಯರಿಗೆ. ನಾನು KSYಗೆ ಬಂದಿದ್ದು ಡಿಸೆಂಬರ್ 2020ರಲ್ಲಿ. ಅದೇ ಇದೇ KSYನಲ್ಲಿ ಸೀನಿಯರ್ ಅಂತ ಎಂ ಸತೀಶ್ ಕುಮಾರ್ ಅವರು ನಮ್ಮ ಶಾಲಾ ಸಹಪಾಠಿಗಳು. ಅವರು ಹೇಳಿದ್ರಿಂದ ಬನ್ನಿ ಅಂತ ಕರಿತಾನೆ ಇದ್ದರು. ನಾವು ಬಂದಿರಲಿಲ್ಲ. ಅವತ್ತು ಗಳಿಗೆ ಕೂಡಿ ಬಂತು. ಡಿಸೆಂಬರ್ 2020ರಲ್ಲಿ ನಾವು KSYಗೆ ಜಾಯ್ನ್ ಆಗಿ ಮೊದಲನೇ ಲೆವೆಲ್ ಅಟೆಂಡ್ ಮಾಡಿದೆ. ಮೊದಲು ಜೀವನ ಮಾಡ್ತಿದ್ವಿ, ಈಗಲೂ ಜೀವನ ಮಾಡ್ತಾಯಿದ್ವಿ. ಬಟ್ ಮಾಡೋದ್ರಲ್ಲಿ ಏನು ವ್ಯತ್ಯಾಸ ಆಗಿದೆ ಅದೇ ಇದರಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಂಡಿದ್ದು. ಮೊದಲು ಮಾಡ್ತಾಯಿದ್ವಿ, ಬಟ್ ಈಗಲೂ ಏನು ವ್ಯತ್ಯಾಸ ಅಂದರೆ, ಮೊದಲು ಫಿಸಿಕಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ ಇರಲಿಲ್ಲ ಪ್ರತಿ ಸಂಸಾರದಲ್ಲಿ ಮತ್ತು ಫೈನಾನ್ಷಿಯಲಿ ಯಾವುದರಲ್ಲಾದರೂ ನಾವು ಯಾವುದೇ ಒಂದು ಸಕ್ಸಸ್ ಗ್ರೋತ್ ಇರಲಿಲ್ಲ. ಈಗ ಆಮೇಲೆ ಒಂದು 6 ತಿಂಗಳಾದಮೇಲೆ ಲೆವೆಲ್ 2 ಕೂಡ ಅಟೆಂಡ್ ಮಾಡಿದೆ. ಅದಾದ ನಂತರ ಲೆವೆಲ್ 3 ಕೂಡ. ಇದ್ರ ಜೊತೆಯಿಂದ ನಾವು ನಮ್ಮ ಸಂಬಂಧಗಳನ್ನ ಮನೆಯಲ್ಲೇ ಫ್ಯಾಮಿಲಿಗಳಿರ್ಬೋದು, ಈ ಮಕ್ಕಳು ಇರ್ಬೋದು. ಈಗ ನೋಡ್ಬೇಕು, ನಾವೆಲ್ಲ ಹೇಳ್ತೀವಿ ಟೈಮ್ ಇಲ್ಲ. ಎಲ್ಲರಿಗೂ ಈಗ ಅಚೀವ್ ಮಾಡ್ದಿರೋರ್ಗೂ ಅಷ್ಟೇ ಟೈಮು, ನಮಗೂ ಇಷ್ಟೇ ಟೈಮು. ಮತ್ತು ನಮಗೆ ಯಾಕೆ ಸಾಧ್ಯ ಆಗ್ತಿಲ್ಲ? ಆ ಟೈಮ್ ಮ್ಯಾನೇಜ್ಮೆಂಟು ಅದು ಹೇಗೆ, ಯಾವುದನ್ನು ನಾವು ಯಾವ ಥರ ತಗೋತಿದ್ದೀವಿ ಎಲ್ಲ ನಮ್ಮ ಮೈಂಡ್ಸೆಟ್ಟು. ಅದರಿಂದ ಪ್ರತಿಯೊಂದೂ ಇಲ್ಲಿ ಬಂದ ಮೇಲೆ ಯಾಕೆ ಹೀಗಾಗ್ತಿದೆ, ನಾವು ಎಲ್ಲಿ ತಪ್ಪು ಮಾಡ್ತಿದ್ದೀವಿ, ನಾವು ಪ್ರತಿಯೊಂದಕ್ಕೂ ಅಪೇಕ್ಷಿಸ್ತೀವಿ, ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದರೆ ಎಕ್ಸ್ಪೆಕ್ಟೇಷನ್ನ ನಾವು ಇಟ್ಕೊಂಡಿರ್ತೀವಿ ಹೊರತು ಬೇರೆಯವರಿಂದ ಅಪೇಕ್ಷಿಸ್ತೀವಿ ಹೊರತು ನಾವು ಖುದ್ದಾಗಿ ಏನು ಸರಿ ಮಾಡ್ಕೊಳ್ಳಲ್ಲ. ಅದು ಏನು ಸರಿ ಮಾಡ್ಕೋಬೇಕು, ಅದು ಎಲ್ಲಿ ತಪ್ಪಾಗ್ತಿದೆ ಅದನ್ನು ತಿಳ್ಕೊಂಡಿದ್ದು ಈ KSY ಕ್ಲಾಸ್ನಲ್ಲಿ. ವೆಂಕಟೇಶ್ ಸರ್ ಈಗ ಪ್ರತಿ ಫೋನಲ್ಲಿ ಪ್ರತಿ ದಿವಸ ಒಂದೊಂದು ಮೆಸೇಜ್ ಹಾಕ್ತಾರೆ. ಬರೀ ಅಷ್ಟು ನೋಡಿದ್ರೆ ಸಾಕು, ನಮಗೆ ಎಷ್ಟೋ ಪ್ರಾಬ್ಲಮ್ಗಳಿಗೆ ಉತ್ತರ ಸಿಕ್ಬಿಡುತ್ತೆ. ಹಾಗೆ ಇದನ್ನು ನೋಡಿಕೊಂಡಾಗ ಸರ್ವಾಕರ್ಷಣ ಮತ್ತು ಸೋಲ್ಮೇಟ್ ಸಂಸಾರದಲ್ಲಿ ಇವಾಗ ಗಂಡ ಹೆಂಡತಿ ಜೊತೆ ಇರೋ ಸಾಮರಸ್ಯದ ಬಗ್ಗೆ ಆಗಲಿ, ಮಕ್ಕಳ ಜೊತೆ ಆಗಲಿ, ನಮ್ಮ ಸಂಬಂಧ ಹೇಗಿದೆ, ಯಾವ ರೀತಿ ಇರ್ತಾರೆ, ಅದನ್ನೆಲ್ಲ ನಾನು ತುಂಬ ಚೆನ್ನಾಗಿ ಸರಿ ಮಾಡ್ಕೊಂಡಿದ್ದೀನಿ. ಈವನ್ ನನ್ನ ಮಕ್ಕಳು ಕೂಡ ಇಬ್ಬರೂ ಈ KSY ಪ್ರಾಕ್ಟೀಷನರ್ ಆಗಿದ್ದಾರೆ. ಕಾನ್ಸ್ಟೆಂಟಾಗಿ ರೆಗ್ಯುಲರಾಗಿ ಮಾಡ್ತಾ ಇರ್ತಾರೆ. ಮೆಡಿಟೇಷನ್ ಮಾಡ್ತಾ ಇದ್ದೀವಿ. ನಾವು ಏನು ಅಚೀವ್ ಮಾಡಬೇಕು, ಮಕ್ಕಳು ಹೇಗಿರಬೇಕು, ಹೇಗೆ ಓದಬೇಕು, ಅದನ್ನೆಲ್ಲ ನಾನು ಹೇಗೆ ಅಂದ್ಕೊಂಡಿದ್ನೋ ಅದೇ ರೀತಿ ಅವರು ಅಚೀವ್ ಮಾಡಿದ್ದಾರೆ, ಮುಂದೇನು ಮಾಡ್ತಾರೆ. ಇನ್ನೂ ಅವರು ಒಳ್ಳೊಳ್ಳೆ ಗೋಲ್ಸ್ ಇಟ್ಕೋತಾ ಇದ್ದಾರೆ. ಇದೆಲ್ಲದ್ರದ್ದು ಕ್ರೆಡಿಟು ವೆಂಕಟೇಶ್ ಸರ್ಗೆ ಹೋಗಬೇಕು. ಥ್ಯಾಂಕ್ ಯು ಸರ್. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಮೇಡಮ್ ಅವ್ರಿಗೆ ಧನ್ಯವಾದಗಳು. ಅವರ ರಿಲೇಷನ್ಶಿಪ್ಪಲ್ಲಿ ಇದು ಒಂದು ಸ್ವಲ್ಪ ಭಿನ್ನ ಅನ್ನಿಸ್ತು, ಬಟ್ ಭಾಳ ಒಳ್ಳೆಯ ವಿಷಯ, ಬಟ್ ಭಿನ್ನವಾದ ವಿಷಯವಾಗಿದೆ. ಎಲ್ಲರೂ ಒಂದು ಹಣ ಆ ರೀತಿ ಥಿಂಕ್ ಮಾಡ್ತಿದ್ದಾಗ ಇವರು ರಿಲೇಷನ್ಶಿಪ್ ಕಡೆ ಗಮನ ಕೊಟ್ಟಿದ್ದಾರೆ, ಫೋಕಸ್ ಮಾಡಿದ್ದಾರೆ. ಇವರ ಅಚೀವ್ಮೆಂಟು ಇನ್ನೊಬ್ಬರ ಅಚೀವ್ಮೆಂಟ್ ಆಗಿ ಅವರು ಅದನ್ನು ತಗೊಂಡು ಮಾಡ್ತಿದ್ದಾರೆ, ಬೇರೆಯವರು ಅಚೀವ್ ಮಾಡ್ತಿದ್ದಾರೆ ಅನ್ನೋದು ಭಾಳ ಆನಂದಕರವಾದ ವಿಷಯವಾಗಿದೆ. ತುಂಬ ಚೆನ್ನಾಗಿದೆ.